ನೀನ್ ಇಲ್ಲಿದ್ಯಾ? ನಾನು ನಿನ್ನ ಮನೆಯೆಲ್ಲ ಹುಡುಕ್ದೆ ಗೊತ್ತಾ? ಯಾಕೋ ಮುದ್ದು ಬೇಜಾರಲ್ಲಿದ್ಯಾ? ಅಯ್ಯೋ ಅಳ್ತಿದ್ಯಲ್ಲ ಮುದ್ದು, ಯಾಕೋ? ನಾನು ಅವಾಗ್ಲಿಂದ ಎಷ್ಟೇ ಸಮಾಧಾನ ಮಾಡಿದ್ರು ಕೇಳ್ತಿಲ್ಲ ಚಿಕ್ಕಪ್ಪ. ಹೌದಾ? ಮುದ್ದು, ನನಗೆ ನಿನ್ನ ಈ ಪರಿಸ್ಥಿತಿಲಿ ನೋಡಕ್ ಆಗಲ್ಲ ಕಣೋ. ನೋಡೋ ಮುದ್ದು, ನಿಜ ಏನು ಅಂದ್ರೆ ಎಲ್ಲ ಫ್ಯಾಮಿಲಿನಲ್ಲೂ ಈ ತರ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದನ್ನೆಲ್ಲ ಬಗೆಹರಿಸ್ಕೊಂಡು ಹೋಗೋದೇ ಜೀವನ ಅಲ್ವೇನಮ್ಮ? ಇದನ್ನೇ ನಾನು ಹೇಳ್ತಿದ್ದೀನಿ. ನನ್ ಮಾತನ್ನೇ ಕೇಳ್ತಿಲ್ಲ ಚಿಕ್ಕಪ್ಪ ಅವಳು. ಹೌದಾ? ಓಹೋ, ನನ್ನ ಮುದ್ದುಗೆ ಇಷ್ಟೊಂದು ಬೇಜಾರಾಗಿದೆ ಅಂದ್ರೆ ಈಗಲೇ ನಾನು ಅದನ್ನು ಸರಿ ಮಾಡಬೇಕು. ಓ, ಬರೀ ಬೇಜಾರಲ್ಲ, ಅಪ್ಪನ ಮೇಲೆ ಕೋಪನೂ ಬಂದಿದೆ. ಇದಕ್ಕೆ ನನಗೆ ಕಾರಣ ಗೊತ್ತು. ಅಗಸ್ತ್ಯಣ್ಣ ಅಪ್ಪ ಅಮ್ಮಂಗೆ ಬೈದ ಅಂತ ಮಗಳು ಹೀಗಿದ್ದಾಳೆ. ಪರವಾಗಿಲ್ಲ, ಅದನ್ನು ಬಿಟ್ಬಿಡು ಮಗಳೇ. ಈಗ ನಿನಗೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಟಡಾ! ಮುದ್ದು, ನಿನ್ನ ಫೇವ್ರೆಟ್ ಚಾಕ್ಲೇಟ್ ಇದು. ನೋಡಿ ಕಡೆ ನೋಡಿ. ನೀನ್ ತಗೊಳ್ಳಿಲ್ಲ ಅಂದ್ರೆ ಇದನ್ನ ನಾನು ಅಮ್ಮನೇ ತಿಂದ್ಬಿಡ್ತೀವಿ. ಹಾ ಹೌದು, ಮತ್ತೆ ಆಹಾ ಮುದ್ದು, ನೀನ್ ಇದೇ ತರ ಆಡ್ತಿದ್ರೆ ನಾವೇ ತಿಂದ್ಬಿಡ್ಬೇಕಾಗತ್ತೆ. ನೋಡು, ನಿನಗಿದು ಲಾಸ್ಟ್ ಚಾನ್ಸು. ನೀನು ತಗೋಬೇಕು, ಆಯ್ತಾ? ತಗೋ. ಟಡಾ! ಮಹಿಮಾ, ಇದನ್ನು ಕೂಡ ಅಂಗಡಿಯವರಿಗೆ ಯಾವ ಮಾಡಿಸ್ಬಿಟ್ಟು ತಂದಿದ್ದ? ಮಹಿಮಾ, ಇಲ್ಲ ಮುದ್ದು, ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೀನ್ ಅನ್ಕೊಂಡ ಹಾಗೆ ನಾನ್ ಕೆಟ್ಟವನಲ್ಲ ಮಗಳೇ. ಮಗಳು ಅಂತ ಕರಿಬೇಡಿ ನೀವು ನನ್ನ. ಮುದ್ದು, ಮಹಿಮಾ, ಮುದ್ದು, ಅಮ್ಮೋ. ಮಹಿಮಾ, ಮಹಿಮಾ ನಿಂತ್ಕೋ.